ಕರ್ಣ ಇಲ್ಲಿ ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿರುವುವೆ. ನಿಧಾನವಾಗಿ ಆಲೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವೆಂದು ಹೇಳಿದವಲ್ಲ. ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲದೆ ದೇವ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ನನ್ನ ನುಡಿಯ ಸಂತೋಷದಿ ಲಾಲಿಸುವೀರ ಮಾತು ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ಕರ್ಣ, ನನ್ನ ಕರ್ಣ, ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಲಾಲಿಸುವೀರ ಮಾತೆ ಕುಂತಿಯ ಕುಂತಿ ಮಾತೆಯ ಕುವರ. ವೀರವರ ರವಿಕುವರ, ವೀರವರ ರವಿಕುವರ. ಪರಮಾತ್ಮ, ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿ. ಹೌದಾ ಪರಮಾತ್ಮ? ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ ನಾಮದೇಯದಿ ದಾನ ಶೂರ. ಕರ್ಣ, ನಾಮದೇಯದಿ ದಾನ ಶೂರ. ನಿನ್ನ ಚರಿತ್ರೆ ಆಶ್ಚರ್ಯಕರ, ನಿನ್ನ ಚರಿತ್ರೆ ಆಶ್ಚರ್ಯಕರ, ನಿನ್ನ ಚರಿತ್ರೆ ಆಶ್ಚರ್ಯಕರ. ಪರಮಾತ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವೆಂದು ಹೀಯಾಳಿಸುವರಲ್ಲ ಪರಮಾತ್ಮ. ಸೂತನು ಅನಾಥನಲ್ಲವು ಹೌದಾ ಪರಮಾತ್ಮ? ಚಂದ್ರಕುಲ ಈಶನೇನು. ಸೂತನು ಅನಾಥನಲ್ಲವು ಚಂದ್ರಕುಲ ಭೀಷಣೇನು. ಪಾಂಡವರೊಳು ಸೇವಿಸುತ್ತವೆ ಕರ್ಣ. ಪಾಂಡವರೊಳು ಸೇವಿಸುಕದಿ ಬಾಳುವಿ ಬಾರ ನೀನು ಕೇಳದಿ, ಬಾಳುವಿ ಬಾರ ನೀನು ಕೇಳದಿ, ಬಾಳುವಿ ಬಾರ ನೀನು ಕ್ಷೇಮದಿ. ಅದೆಂದಿಗೂ ಸಾಧ್ಯವಿಲ್ಲ ಪರಮಾತ್ಮ. ನನ್ನ ನುಡಿಯ ಸಂತೋಷದಿ ಲಾಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿಕುವರ, ವೀರವರ ರವಿಕುವರ. ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯದೇವನೇ ನಿನ್ನ ಜನಕ.
ಕುಂತಿದೇವಿಯೇ ನಿನ್ನ ತಾಯಿ. ಆ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ನೀವು ಹಾಡುತ್ತಿರುವ ಮಾತುಗಳೆಲ್ಲವೂ ಆಶ್ಚರ್ಯಕರವಾಗಿರುವವಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧದ ಕಾಲ. ಆ ಪಾಂಡವರ ತಲೆ ಕಾಯಲು ಈ ರೀತಿ ವಂಚಿಸುತ್ತೇವೆ ಆ ದೇವ. ಅಲ್ಲ ಪರಮಾತ್ಮ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರದ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ದೇವಾ ಶೋಧನೆಗೆ ನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಕ್ಕಿಡಾದೆ ದೇವಾ ಶೋಧನೆಗೆ ನಿದು ವಿಧಿಶಾಪ. ಪರಮಾತ್ಮ, ಬಹುದಿನ ಮುಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ಮುಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲ್ಲಿ ಬಂದೆ. ಇಂದು ವದನ ಅಪನಿಂದೆಯಲ್ಲಿ ಬಂದೆ. ಬಂಧರಿ ನೋಚನ ಮಾರ್ಗವನರಿಯದೆ. ಬಂಧರಿ ಮೋಚನ ಮಾರ್ಗವನರಿಯದೆ. ದೇವಾ ಶೋಧನೆಗೆ ನಿದು ಶಾಪ. ಪರಮಾತ್ಮ, ಜನ್ಮರಹಸ್ಯದ ಅಂತರವರಿಗೂ ಜನುಮದಾತೆಯ ನಿರ್ದಯವರಿತೋ. ಜನ್ಮರಹಸ್ಯದ ಅಂತರವರಿಗೂ ಜನುಮದಾತೆಯ ನಿರ್ದಯವರಿಗೂ ಜೀವಿಸಲೇ ಪರಿ ಸಹಜರ ಜೊತೆಗೂಡೆ. ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಗೆ ನಿದು ಶಾಪ. ಪಾಪಿಯಾದೆ ಪರಿತಾಪಕ್ಕಿಡಾದೆ. ದೇವಾ ಶೋಧನೆಗೆ ನಿದು ಶಾಪ. ಶಾಪ ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಪ್ರವರವಾದಿ ನರಕವು ಪ್ರಾಪ್ತವಾಗುವುದಿಲ್ಲ ದೇವ. ಅದು ಅಲ್ಲದೆ ನನ್ನ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂಥ
ಇಂತಹ ಭಯ ಸಂಕಟವನ್ನು ಕೊಂಡೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಸಲಹಿದರು. ಈಗ ನೀನು ಆ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದಡಿಯಲ್ಲಿ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ಸಾಮ್ರಾಟನಾಗಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ, ನಿಮ್ಮ ಮಾತುಗಳೆಲ್ಲವೂ ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈ ನಕುಲದವನೆಂದು ಹೀಯಾಳಿಸುವರಲ್ಲ, ನಾನು ಇಂಥವನೇ ಎಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ. ತಿಳಿಯದು ಕರ್ಣ. ನಿನ್ನ ವಿಚಾರವು ಆ ಪಾಂಡವರಿಗಾಗಲಿ ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ತಿಳಿಯದು. ಆಕೆಯು ನನ್ನನ್ನು ನೋಡಿದಾಗಲೆಲ್ಲ, ದೇವ, ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತಿರುವುದಲ್ಲ ಎಂದು ಪದೇ ಪದೇ ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಸಂಪೂರ್ಣ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆದ್ದರಿಂದ ಆಕೆಯು ನಿನ್ನನ್ನು ನೋಡಲು ಈ ದಿನ ಗಂಗಾ ತೀರಕ್ಕೆ ಬಹು ಸಂತೋಷಭರಿತಳಾಗಿ ಬರುತ್ತಿರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಹೆತ್ತ ಕರುಳು, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೆ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನ್ನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಸತ್ಯವೇ ಧರ್ಮವೆಂದು ನಂಬಿರುವ, ಸತ್ಯವೇ ತನ್ನ ಉಸಿರೆಂದು ಧರ್ಮ ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಸಹೋದರರು. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪಸತ್ರವಂ ಪಡೆದು 10 ದಿಕ್ಕುಗಳಲ್ಲಿಯೂ ಜಯವನ್ನೇ ಸಾಧಿಸಿದ ಆ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಈ ಕೈಯಾಡನೆಲ್ಲ ಹೇಗೆ ಕೊಲ್ಲಲಿ? ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲುವುದೇ. ಹೇ ಅರ್ಜುನ, ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲುವುದೇ. ಬಿಟ್ಟೊಡೆ ಗೌರವೇಂದ್ರನು ಈ ಧರೆಯೋ ಸಿರಿ ಸಂಪತ್ತಿ ನಿಂಬಾಲನೆ. ಛಲದಿ ಪಾರ್ಥನರುಂಡವಂ ತಗಿದೋ, ಪಾರ್ಥನರುಂಡವಂ ತಗಿದೋ ಮತ್ತೋನಿಗೆ ಮಮ ಸೋಮಿಗೆ ಆನಂದವಂ ಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ.
ವರತಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವಿಸಿದೆ ಜೀವ ಕಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುಚಿರ ವಿಭವ ಸರ್ವೇಶ ಕೊಡುಚಿರ ವಿಭವ ಜ್ವಲಿಸುವುದನ ಭರತಾನಿ ಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಕೃಷ್ಣ ನೀನ ದಯಾನಿದೆ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು ಇನ್ನು ನನ್ನ ಕಷ್ಟಗಳು ಕಳೆದವು ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಹೇಳಿದಾತ ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ ನೀನು ಪಾಂಚಾಲಿ 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 ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ಏಕೆ ರೋದಿಪೆ ತರುಣಿ ಮಣಿಯನಿ ಏಕೆ ರೋದಿಪೆ ಏಕೆ ರೋದಿಪೆ ತರುಣಿ ಮಣಿಯನಿ ಏಕೆ ರೋದಿಪೆ ಬಿಡುಬಿಡು ನಿನ್ನಯ ಆಳಲ ಬಗೆಯುವ ಕೆಡುಕರ ಒಡಲ ಪಾಂಚಾಲಿ ಬಿಡುಬಿಡು ನಿನ್ನಯ ಆಳಲ ಬಗೆಯುವ ಕೆಡುಕರ ಒಡಲ ಏಕೆ ರೋದಿಪೆ ಕರುಣಿ ಮಣಿಯನಿ ಏಕೆ ರೋದಿಪೆ ಪಾಂಚಾಲಿ ಅಗ್ರಜನಾಜ್ಞೆಯ ಮೀರಿ ಶೀಘ್ರವೇ ಕುರುಕುಲ ಸೇರಿ ಪ್ರಿಯೆ ಅಗ್ರಜನಾಜ್ಞೆಯ ಮೀರಿ ಶೀಘ್ರವೇ ಗುರುಕುಲ ಸೇರಿ ಬಗ್ಗಿಸುವೆ ಮದಾಂಧ ಕಳರ ಪಾಂಚಾಲಿ ಬಗ್ಗಿಸುವೆ ಮದಾಂಧ ಕಳರ ಮಗ್ನಳಾಗದೆ ಚಿಂತೆಯ ಬಿಡುದು ಏಕೆ ರೋದಿಪೆ ಕರುಣಿ ಮಣಿಯನಿ ಏಕೆ ರೋದಿಪೆ ಪ್ರಿಯೆ ಪ್ರಿಯತಮೆ ಏಕೆ ಏನಾಯಿತು ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ ಕಾರಣವೇನು ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ನನ್ನಳುವಿಗೆ ಒಂದಲ್ಲ 10 ಕಾರಣಗಳಿವೆ ನೀವು ಪುರುಷರು ಸ್ವಾಮಿ ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು ಹೇ ವಿಧಾತ ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ ಓಹೋ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು ಪಾಂಚಾಲಿ ಸತಿಯುತೆ ಹಿತ ಮನೋಜ್ಞ ಚರಿತೆ ಕೇಳೆ ದ್ರುಪದ ಸುತೆ
ಪಡ ಪಡ ಪಿಡಿಯುತ್ತ ಬಡ ಕೌರವರ ಪಾಂಚಾಲಿ ಪಡ ಪಡ ಪಿಡಿಯುತ್ತ ಬಡ ಕೌರವರ ತೊಡ ಮುರಿಯದ ಬಿಡುವೆನೆ ಗದೆಯಳು ನಾ ಪಾಂಚಾಲಿ ತೊಡೆ ಮುರಿಯದ ಬಿಡುವೆನೆ ಗದೆಯಳು ನಾ ಬಡ ದುಶ್ಯಾಸನ ನೋಡಲನು ಬಗೆದು ಪಾಂಚಾಲಿ ಬಡ ದುಶ್ಯಾಸನ ನೋಡಲನು ಬಗೆದು ಬಿಡದಲೆ ರಘುತ್ತದೆ ಮುಡಿಗಟ್ಟಿಸುವೆ ಬಿಡದಲೆ ರಘುತ್ತದೆ ಮುಡಿಗಟ್ಟಿಸುವೆ ಕೇಳೆ ಕೃಪದ ಸುತೆ ಸತಿಯುತೆ ಹಿತ ಮನೋಜ್ಞ ಚರಿತೆ ಕೇಳೆ ಕೃಪದ ಸುತೆ ಕೃಪದ ಸುತೆ ಕೃಪದ ಸುತೆ ಅಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ ಆದದ್ದು ಹಾಗೆ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ಹೀಗೇಕಿರುವೆ ನನ್ನೊಡನೆ ತಿಳಿಸಬಾರದೆ ತಿಳಿಸುವೆನು ಆದರದರಿಂದ ಆಗುವ ಪ್ರಯೋಜನವಾದರೂ ಏನು ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ ಅದು ಹಿಂದಿನ ಮಾತು ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ ಹಾಗಾದರೆ ಹೇಳುವೆನು ಕೇಳಿ ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಲ್ಲ ಹೋಗಿದ್ದೆನು ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು ಇನ್ನೇನು ಸಂಧಿಯಾಗುವುದು ಏನು ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಿಸಬೇಕಷ್ಟೇ ಪ್ರಭು ಏನು ಪುನಃ ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು ಅದಿರಲಿ ಪಾಂಚಾಲಿ ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು ಯಾರು ನಮ್ಮಣ್ಣನಾಥ ಶ್ರೀಕೃಷ್ಣ ಪರಮಾತ್ಮನ ಗೋಪಿಕಾಂಗನೇರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ ಅದಿರಲಿ ಪಾಂಚಾಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಕೇಳೇ ಭಾನುಮತಿ ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು ಬೇಷ್ ಚಮತ್ಕಾರವಾದ ಉತ್ತರ ಅರಳು ಹುರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಿರುವೆ ಬಾಪು ಪಾಂಚಾಲಿ ಬಾಪು ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ನಾನು ತಿಳಿದಿದ್ದೆ ಬಾ ಪಾಂಚಾಲಿ ಬಾ ನನ್ನ ತೊಡೆಯ ಮೇಲೆ ಕುಳಿತುಕೋ ಪ್ರಭು ನಾನು ನಿಮ್ಮ ತೊಡೆಯನ್ನು ಕುಳಿತುಕೋ ಪ್ರೇಯಸಿ ನೀವೆಂದಿಗೆ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟಿಸುವಿರೋ ಅಂದೇ ನಾನು ನಿಮ್ಮ ಈ ತೊಡೆಯನ್ನು ಅಲಂಕರಿಸುವೆ ಮುಂದೆ ನಡೆಯಲಿರುವ ಕುರುಕ್ಷೇತ್ರದಲ್ಲಿ ನಿನ್ನ ಮುಡಿಯನ್ನು ಕಟ್ಟಿಸುತ್ತೇನೆ ಬಾ ಪಾಂಚಾಲಿ ಕುಳಿತುಕೋ ಆಗಲಿ ಪ್ರಭು ಮೇಲೇಳಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಮತೆಯ ಮನಕ್ಕೆ ನೀಡುವಿರಾಮ ಪ್ರಮತೆಯ ಮನಗೆ ನೀಡುವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮಾ
ಚೆಲ್ಲುತ್ತ ಸೇರುವೆ ಪ್ರಭು ಪ್ರಿಯೆ ಚೆಲ್ಲುತ್ತ ಸೇರುವೆ ಆಗ ಆಗ ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ತಿಳಿಯಿದೆ ಆಯ್ತು ಪ್ರಾಣೇಶ್ವರ ಪ್ರೇಯಸಿ ಚೆಲ್ಲುತ್ತ ಸೇರುವೆ ಕಾಂತೆಯನು ಚೆಲ್ಲುತ್ತ ಸೇರುವೆ ಕಾಂತೆಯನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಭು ಪ್ರಿಯೆ ಪ್ರಾಣೇಶ್ವರ ಪಾಂಚಾಲಿ ನೆನಪಿರುವುದೇ ಪ್ರಭು ಹೇಳು ಪ್ರೇಯಸಿ ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಆ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಏನೇನೋ ಹೇಳಿದಿರಲ್ಲವೇ ಪ್ರಿಯೆ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾವಾಕ್ಯಗಳನ್ನು ಕೇಳಬೇಕೆಂದ ಅಪೇಕ್ಷೆ ಪಟ್ಟಿರುವೆ ಅಲ್ಲವೇ ಮಾಡಿದಂತ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಈ ಭೀಮಸೇನ ಹೇಳುವುದು ಮಾತ್ರವಲ್ಲ ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ ಇಚ್ಛಿಸಿದರೆ ಏನಾಗುವುದು ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞೆ ಧಾರಕರಲ್ಲವೇ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ ಕೆರಳಿಸಬೇಡ ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಮಾತ್ರ ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ ಅಣ್ಣನಾದ ಧರ್ಮರಾಯನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಕೌಲ ಬಾಳು ಕೆಡಿಸುವೆ ತಾಳು ತಾಳು ನೀಸುವ ಮತಿಯೇ ಪಾಂಚಾಲಿ ಕೌಲ ಕೌರವನ ಬಾಳು ಕೆಡಿಸುವೆ ತಾಳು ತಾಳು ನೀಸುವ ಮತಿಯೇ ಸೈರಿಸೆ ಈ ಪರಿಯನ್ನು ದುರದೊಳು ಸೈರಿಸೆ ಈ ಪರಿಯನ್ನು ದುರದೊಳೀಗಲೇ ಗುರುಕುಲವೆಲ್ಲ ಸೆಳೆಬಳೆಯುವೆ ನಾನ್ ಕಾಂತೆಯೇ ಇದಕ್ಕೇನು ಕಮ್ಮಿಯೇ ಇಲ್ಲ ದುರದೊಳೀಗಲೇ ಗುರುಕುಲವೆಲ್ಲ ಸೆಳೆಬಳೆಯುವೆ ನಾನ್ ಕಾಂತೆಯೇ ದುರುಳ ಕೌರವರ ಸಿಗಿದು ಬಗೆದನ ಪಾಂಚಾಲಿ ದುರುಳ ಕೌರವರ ಸಿಗಿದು ಬಗೆದನ ಸೈರಿಸೆ ಈ ಪರಿಯನ್ನು ದುರದೊಳ್ ಸೈರಿಸೆ ಈ ಪರಿಯನ್ನು ದುರದೊಳ್ ಸೈರಿಸೆ ಈ ಪರಿಯನ್ನು ನೋಡುವಣ್ಣ ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು ಆ ಭೀಮನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ. ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ವಾಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಜಿತ. ಸಹೋದರ, ದುಡುಕಿ ಸಮರ ಬಯಸುವುದನು ಜಿತ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ.
ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಜಾತರ ಕೆರಳಿಸದಿರುವುದೇ ಗುರು ಸಂಜಾತರ ಕೆರಳಿಸದಿರುವುದೇ ತಾಳಿದವರು ಮುಂದೆ ಬಾಳಿಗರು ಎಂಬ ಭೀಮಾ 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 ತಾಳಿದವರು ಮುಂದೆ ಬಾಳಿಗರು ಎಂಬ ತಾಳಿದವರು ಮುಂದೆ ಬಾಳಿಗರು ಎಂಬ ಹಿರಿಯರ ವಾಣಿಯ ಮರೆಯುವುದನುದಿತ ಹಿರಿಯರ ವಾಣಿಯ ಮರೆಯುವುದನುದಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನುಜಿತ ದುಡುಕಿ ಸಮರ ಬಯಸುವುದನುಜಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಸಹೋದರ ನನ್ನಲ್ಲಿ ಕೋಪವೇ ತಮ್ಮ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೂದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿ ಬಿಡುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆ ನಾನಿದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನೆಲ್ಲ ಸಮೂಲಾಗ್ರವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವೇನು? ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂತರಿದೆಯ ತರುಣೆ ಏತಕ್ಕೆ ಹೀದುಗುಡವೋ. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂತರಿದೆಯ ತರುಣೆ ಏತಕ್ಕೆ ಹೀದುಗುಡವೋ. ಧರ್ಮಜ ನಮ್ಮಯ ನಿರ್ಮಲ ಬಾಂತೃವು ಧರ್ಮಜ ನಮ್ಮಯ ನಿರ್ಮಲ ಬಾತೃವು ಮೀರುವುದನುಚಿತ ಪರಿಕಿಸದೆ ನುಡಿಯ ಮೀರುವುದನುಚಿತ ಪರಿಕಿಸದೆ ನುಡಿಯ ಸೈಪುದು ಮನದನು ತಾಪವ ತರುವೆ. ಸೈಪುದು ಮನದನು ತಾಪವ ತರುವೆ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲರು ದೇವ ಕೊರಗುವ ಪಲಿಯೇ. ಪಾಂಚಾಲಿ,
ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯವ ಕೊರಗೋ ಪರಿ ತಾರ ಸಾಕ್ಷಿನಿ ಹರಿಯಲಿ ಪರಿ ತಾರ ಸಾಕ್ಷಿನಿ ಹರಿಯಲಿ ಪರಿ ಹೇಗಿಂತು ನೀನಂತೂ ವಿಪೋಕಗಳಿವೆ ಹೇಗಿಂತು ನೀನಂತೂ ವಿಪೋಕಗಳಿವೆ ಮಾಲಿನಿ ಮನದ ವೇದನೆ ನೀಗಿಸು ಸಮಯವಿದೆಂತರಿತೆಯ ತರುಣೆ ಏತಕ್ಕೆ ಹೀದುಗುಡವೋ. ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನಾಚರಿಸುವುದು ಸರಿಯಿಲ್ಲ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತು. ದೇವಿ, ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತ ಘೋರ ಕರ್ಮವೆಂಬುದು ನಿಮಗೆ ತಿಳಿದಿಲ್ಲ. ನಾವುಗಳ ಅಭಿಮಾನ ಕೊಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಹವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗಿಷ್ಟೊಂದು ಪ್ರಯತ್ನಿಸುತ್ತಿರುವ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸೋರಲ್ಲ ಎಂಬುದೇ ನನ್ನ ಚಿಂತೆ. ಯದುಪತಿ ಮುಕುಂದ ಮುರಹರಿಯ ಆಗಮನ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ನುಡಿದಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತೆ ಕಡೆಯೇ ಬರುತ್ತಿರುವರು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಅಣ್ಣ, ವಿಜಯಶಾಲಿಯಾಗು ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತೆ? ಓಹೋ, ನಡೆಯಿತು. ಪಾಂಚಾಲಿ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಗೆ ತೋಚಿದಂತೆ ಅವರು ನಡೆಯಲಿ, ನನಗೆ ತೋಚಿದಂತೆ ನಾನು ನಡೆಯುತ್ತೇನೆ. ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾವೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿದನ್ನು ತಡೆಯಲಾರ ರುಕ್ಮಿಣೀಪತಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ಭೀಮಾ, ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಕೈಗಳಿಗೆ ಬಳೆಗಳನ್ನು ತೊಟ್ಟನು. ಈಗ ನೀನು ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ನುಡಿಸಲು ಬಡಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೇ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳುತ್ತಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರೆಲ್ಲ ಒಪ್ಪಿದರು. ಆ ದುರ್ಯೋಧನ ಅವನೂ ಸಹ ಒಪ್ಪಿದನು. ಕೃಷ್ಣ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವನ್ನು ನೀವೇ ಮುಂದಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬೆಚ್ಚದ ಮುಡಿಯನ್ನು ಕಟ್ಟಿಸುತ್ತೇನೆ. ಭೀಮ, ನಿಲ್ಲಯ್ಯ. ಭೀಮ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಅದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ.
ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ಸಂದೇಶವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಂತೂ ಅಲ್ಲ. ಹೇಳು ಕೃಷ್ಣ, ಹೇಳು, ಏನಾ ಸಂದೇಶ? ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಅದಾಗದು, ನಿಂತಿದ್ದಂತೆಯೇ ಹೇಳಿಬಿಡು. ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಾ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಬಳಿಯಲ್ಲಿ ಹೀಗೆ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಯದುಪತಿ, ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಬಿಡೆಯ ಗದೆಯನ್ನು. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನೆ, ಸಮೀಪಕ್ಕೆ ಬಾ ಸಹೋದರಿ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಪರಮಾತ್ಮ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಳೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ನಿಪುಣೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಬಂಧಿಸಲೇ? ಬಂಧಿಸು. ಬಂಧಿಸಲೇ? ಬಂಧಿಸು. ಆಗಲಿ. ಅಣ್ಣ, ಬಂಧಿಸಿರುವೆನು ನೋಡಿ. ಈಗ ನಿರ್ಭಯವಾಗಿತ್ತು. ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರಾದರೂ ಆತ್ಮರು? ಮತ್ತಿನ್ನಾರು? ಆ ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ. ದುರಾಚಾರಿಯಾದ ಆತನ ತಮ್ಮ ಕಟ್ಟಲು ಮುಂದಾದ. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಿನ್ನಾರಿಂದ ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಲ್ಲಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಪ್ರಶ್ನೆಯೇ ಇಲ್ಲ. ಅಣ್ಣ ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲತ್ನಿಸಿದ ಆ ದುರ್ಯೋಧನದ ದುರಾಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರಿಗೆ ತಕ್ಕ ಪಾಠ ಕಲಿಸುವುದೊಂದೇ ಉಳಿದಿರುವುದು ಪ್ರತ್ಯುತ್ತರ. ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ದುಷ್ಟ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಕುಂತಿ ಕುವರರೆ ಸಂತಸದಿಂದ ಪೇಳ್ವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಕುಂತಿ ಕುವರರೆ ಸಂತಸದಿಂದ ಪೇಳ್ವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಸಂಧಿಗಾಗಿ ನಾನು ಪಟ್ಟ ಶ್ರಮವ ಸಭೆಯಲ್ಲಿಂದು ಪೂರ್ಣ ಹೋಮಗೈದರು. ಪೇಳ್ವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಕುಂತಿ ಕುವರರೆ ಸೋದರ ಭಾವವ ತೊರೆದು ಕೌರವರು ದ್ವೇಷವ ನೆನೆಸಿದರು. ನಿಮ್ಮಳು ಕ್ರೋಧವ ಕಾರಿದರು. ಸೋದರ ಭಾವವ
ತೊರೆದು ಕೌರವರು ವೇಷವನ್ನೆಳಿಸಿದರು, ನಿಮ್ಮೊಳು ವೇಷವ ಕಾರಿದರು. ಛಲವನು ಬೀಳದೆ ನೆಲವ ಕೊಳೆವೆಂದು, ಛಲವನು ಬೀಳದೆ ನೆಲವ ಕೊಳೆವೆಂದು ಗರ್ವದಿ ಮೆರೆದು ಹಿರಿಯರ ಜರಿದು, ಗರ್ವದಿ ಮೆರೆದು ಹಿರಿಯರ ಜರಿದು ಶಕುನಿಯ ಸಲಹೆಯಂತೆಲ್ಲನು ವಂಚಿಸಿ ವಂಚಿಸಿ ಪಾಶದಿ ಬಂಧಿಸಲನುವಾದರು. ಅಷ್ಟು 5 ಮಾರು ಭೂಮಿಯನ್ನು ಕೊಡಲು ಅವರು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಪರಮಾತ್ಮ, ಏನು ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕದೆ? ಸುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ಪರಮಾತ್ಮ, ಸುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ಕಣದವರ ರಕ್ತಪಾನ ಮಾಡದಿರುವೆನೆ. ಕಣದವರ ರಕ್ತಪಾನ ಮಾಡದಿರುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ಕಣದವರ ರಕ್ತಪಾನ ಮಾಡದಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಧರ್ಮದಿ ತಡ ತಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯಾಲ್ ತುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವೇ ಆಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವೇ ಆಗಿದ್ದರೆ, ನಾಳೆ ನಡೆಯಲಿರುವ ಭಯಂಕರ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಸುಟ್ಟು ಭಸ್ಮ ಮಾಡಿ ಹಸ್ತಿನಾವತಿಯನ್ನು ರಕ್ತದ ಕೋಣೆಯಲ್ಲೇ ಮುಳುಗಿಸುವೆನು. ದುರ್ಯೋಧನನ ತೊಳೆಯನ್ನು ಮುರಿದು ಅವನ ರಾಜಕಿರೀಟವನ್ನು ಕಿತ್ತು ನೆಲ ಕಪ್ಪಳಿಸಿ ಅದನ್ನು ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡಿ ಅವನ ತಮ್ಮ ದುರುಳ ದುಶ್ಯಾಸನನ ಒಡಲನ್ನು ಬಗೆದು ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆಯು ಭಂಗವಾದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.